ಜಿಲ್ಲಾಧಿಕಾರಿಗಳು ಅವರು ಇಷ್ಟೇ ಹೇಳಿರೋದು, ಅವರ ಫ್ರೇಮ್ ವರ್ಕ್ನಲ್ಲಿ, ಅವರ ಚೌಕಟ್ಟಿನಲ್ಲಿ ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ ಉತ್ತರ ಬಂದಿರೋದು. ನಮ್ಮ ಪವರ್ ಇಷ್ಟೇ ಇರೋದು, ಮಾತೆತ್ತಿದ್ರೆ ತಗೋಬರಪ್ಪ ಅದೆಂಥದ್ದು ಬುಕ್ಕು ಪುಸ್ತಕ ತಗೊಬನ್ನಿ, ಆಕ್ಟ್ ತಗೊಬನ್ನಿ ಅಂತ ಹೇಳ್ತಾರೆ. ಆಕ್ಟಲ್ಲಿ ನಮ್ಗಿಲ್ಲ, ನಾವು ರಿಪೋರ್ಟ್ ಕಳಿಸ್ಬೋದಷ್ಟೇ. ಅಂತಿಮವಾಗಿ RCS HOD ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಬೇಕು ಅಂತಾರೆ. ಬಟ್ ಈಗ ಏನಾಗಿದೆ ಪರಿಸ್ಥಿತಿ, 25ನೇ ತಾರೀಕು ಚುನಾವಣೆ ಇದೆ. ಈಗ ಇವರು ರಿಪೋರ್ಟ್ ಕಳಿಸಿ ಅವನ ಮೇಲೆ ಆಕ್ಷನ್ ತಗೊಂಡು ಯಾವಾಗ ಬದಲಾವಣೆ ಆಗ್ತಾನೆ, ಬದಲಾವಣೆ ಆಗ್ತಾನ? ಅಲ್ಲ, ಅಲ್ಟಿಮೇಟ್ಲಿ ಇಲ್ಲಿ ಪೆಟ್ತಿನವ್ರು ಯಾರು? ಅಲ್ಲ, ವಿಶ್ವಾಸ ಇರೋದಕ್ಕೆ ನಾವ್ ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟೊತ್ತು 2 ಅವರ್ 1 ಅವರ್ ಕುತ್ಕ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ವಿಶ್ವಾಸವಾಗಿ ನಡೆಸ್ಕೊಂಡಿದ್ದಾರೆ. ಈಗ ನಾನೇನು DC ಅವ್ರ ಬಗ್ಗೆ ನಾನೇನು ಲೋಪ ಎಸೆತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಕೆಲವೊಂದಷ್ಟು ಅವ್ರ ಫ್ರೇಮ್ ವರ್ಕ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದ್ರೂ ಕೂಡ ಇದೊಂದು ಸ್ವಲ್ಪ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಚುನಾವಣೆ ಪಾರದರ್ಶಕವಾಗಿ ಮಾಡಿ ಅಂತಕ್ಕಂಥ ಮನವಿ ಸಲ್ಲಿಸಿದ್ದಾರೆ. ಈಗ JDS ಕಾರ್ಯಕರ್ತರು ಅಲ್ಲೇ ಆಗಿದೆ, ಶಾಸಕರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಅವ್ರ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲೇ ಆಗಿದೆ ಅಂತ. ಪಾಪ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನದ ಪುಸ್ತಕ ಲೋಕಸಭೆನಲ್ಲಿ ಇಟ್ಕೊಂಡು ಗಂಟೆ ಅಲ್ಲಾಡಿಸ್ತಾರೆ. ಯಾವಾಗಲೂ ನೋಡಿದೀವಿ. ಮಾತೆತ್ತಿದ್ರೆ ಪರಿಶಿಷ್ಟ ವರ್ಗಕ್ಕೆ, ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಅಂತಕ್ಕಂಥದನ್ನ ಬೆಂತಟ್ಕೋತಾರೆ. ಆದ್ರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಹರಿದಾಡಿದೆ ಸುದ್ದಿ. ಏನಂತ, ಹೀಗೆ ಇದೇ ರೀತಿ ಮುಂದುವರಿಸಿದ್ರೆ ಹೊಡಿತೀವಿ, ಇನ್ನೊಂದು ಮಾಡ್ತೀವಿ, ದಾಳಿ ಮಾಡ್ತೀವಿ, ಈ ರೀತಿಯಾದಂಥ ಬೆದರಿಕೆಗಳು, ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಮಾತುಗಳು ಆಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮಾರನೇ ದಿನ ಪಾಪ ಅವನು ಯಾರೋ ಅಮಾಯಕನ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ. ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ. ಇದು ಹಿಂದೆ ಎಂದಾದ್ರೂ ನಡೆದಿದೆಯಾ ಈ ರೀತಿ ಘಟನೆಗಳು ಈ ಜಿಲ್ಲೆನಲ್ಲಿ? ದಯಮಾಡಿ ತಾವುಗಳು ಹೇಳ್ಬೇಕು. ಯಾಕೆಂದ್ರೆ ನಾವು ಆಡಳಿತ ಮಾಡಿದೀವಿ, ಜನ ನಮಗೂ ಅಧಿಕಾರ ಕೊಟ್ಟಿದ್ರು. ಬಟ್ ಈ ರೀತಿ ಹೇಳಿ ಮಾಡ್ತಕ್ಕಂಥದ್ದು, ಹೇಳ್ದೇನೆ ಮಾಡ್ತಕ್ಕಂಥದ್ದಲ್ಲ. ಇದು ಹೇಳಿ ಇಲ್ಲ ನಾವ್ ಹಿಂಗ್ ಮಾಡ್ತೇವೆ ಅಂತ ಹೇಳಿ ಪಾಪ ಅವ್ರು ಯಾರೋ ಪರಿಶಿಷ್ಟ ವರ್ಗದವ್ರಿಗೆ, ಅಮಾಯಕರಿಗೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಈ ಜಿಲ್ಲೆ ಜನತೆ ಮೆಚ್ತಾರ? ಮುಂದೆ ಬುದ್ಧಿ ಕಲಿಸ್ತಾರೆ. ಬನ್ನಿ. ಥ್ಯಾಂಕ್ ಯು ಸರ್. ಈಗ ಅದನ್ನೇ DCM ಅವರು ಹೇಳಿರುವಂತದ್ದು, ಸತ್ಯಗಾಲ ಯೋಜನೆಯನ್ನ ತಂದಿರೋದು ನಾವೇ ಎಲ್ಲ ಅವರೇ ಹೇಳ್ಕೊಳ್ತಾರೆ, ಅವ್ರು ಎಷ್ಟು ತಗೋತಾರೆ. ಅಯ್ಯೋ ಪಾಪ, ಈಗ ನೋಡಿ DCM ಅವ್ರಿಗೆ, ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ರು. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಏನು DPR ರೆಡಿ ಮಾಡಿ, ಟೆಂಡರ್ ಕಾಲ್ ಮಾಡಿ, ಏನು 540 ಕೋಟಿ ರೂಪಾಯಿ ಹಣಕಾಸನ್ನ ಬಿಡುಗಡೆ ಮಾಡಿ ಚಾಲನೆ ಕೊಟ್ರಲ್ಲ. ವರ್ಕು ಯಾರು ಮಾಡಿದವರು? 540 ಕೋಟಿ ಕೊಟ್ಟವ್ರು ಯಾರು ಸತ್ಯಗಾಲಕ್ಕೆ? ಈಗ ಬಂದ್ಬಿಟ್ಟು ಅವಲಾಸ ಕೆಲಸ ಮಾಡೋದು ಬೇಡ. ದಯವಿಟ್ಟು ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ, ಯಾರು ಸತ್ಯಗಾಲದ ಪ್ರಾಜೆಕ್ಟ್ಗೆ ಯಾರು ಹಣಕಾಸನ್ನ ಇಟ್ಟು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ತಗೊಂಡು ದುಡ್ಡನ್ನ ಬಿಡುಗಡೆ ಮಾಡಿ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈಗ ಒಂದು ಕಣವ, ಮಂಚಿನ ಬೆಲೆ, ವೈಜಿ ಗುಡ್ಡ ಎಲ್ಲ ನೋಡಿದ್ದೀರಿ ನೀವು. ಈಗ ಒಂದು ಟವಲ್ ಹಾಸೋದು ಬೇಡ. ಇದು ಅವ್ರ ಸಂಸ್ಕೃತಿ. ದುಡ್ಡಿಲ್ಲ, ದುಡ್ಡು ಕೊಡ್ಲಿಕ್ಕೆ ಮನ್ಸಿಲ್ಲ, ಬೇರೆ ವಿಚಾರಗಳಿಗೆ ಸುಮ್ಮನೆ ಗಮನ ಸೆಳೆಯೋದು. ಕುಮಾರಸ್ವಾಮಿ ಅವರು ರೆಸ್ಟ್ ಪಡಿತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರು ಹುಟ್ಟಿರೋದೇ, ಅವರು ಬದುಕಿರೋದೇ ಸಾರ್ವಜನಿಕರಿಗೋಸ್ಕರ. ಅವರು ದೀರ್ಘಕಾಲದ ರಾಜಕಾರಣದ ಅವಧಿ ಇವತ್ತು ಜನಸೇವೆಗೋಸ್ಕರನೇ ಮುಡ್ಪಿಟ್ಟಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ರೆಸ್ಟ್ ಪಡಿತಕ್ಕಂಥ ಸಂಸ್ಕೃತಿ ಅವ್ರಿಗಿರ್ಬೋದು, ವ್ಯವಹಾರದ ರೆಸ್ಟು. ನಮಗಿರ್ತಕ್ಕಂಥದ್ದು ಒಂದೇ ಧ್ಯೇಯ, ಒಂದೇ ಉದ್ದೇಶ, ಜನರ ಸೇವೆ ಒಂದೇ ನಮಗೆ ಗೊತ್ತಿರೋದು. ಪಾಪ ಅವರು ರೆಸ್ಟ್ ಮಧ್ಯದಲ್ಲಿ ತಗೋತಾ ಇರ್ತಾರೆ, ಜೇಬಲ್ ಚೀಟಿ ಇಟ್ಕೊಂಡು.